ಗ್ರಾಮದಲ್ಲಿ ಸತ್ಯ ಗ್ರಾಮದಲ್ಲಿ ಒಂದು ವಕೀಲ ಕುಟುಂಬ ಹಲ್ಲೆ ಆರೋಪ ತಗೊಂಡು ತನಿಖೆಯಲ್ಲಿ ಹಂತಕ್ಕೆ ಬಂತು. ಸೊ ಈಗ ಅದು ಇಲಾಖೆಯಲ್ಲಿ ಇಂಡಿಸಿಪ್ಲಿನ್, ಅದರಲ್ಲಿ ಬೇರೆ ಮಾತು ಏನಿಲ್ಲ. ಸೊ ಯಾವುದೇ ಒಂದು ಇನ್ನೊಂದು ಪೊಲೀಸರು ಯಾವುದೇ ಒಂದು ಸೂಚನೆ ಕೊಡಬೇಕಂದ್ರೆ ಯಾರು ಬೇಕಾದ್ರೆ ನಾನೇ ಇದ್ದೀನಂದ್ರೆ ಕೂಡ ನಾನೇ ಮಫ್ಟಿಯಲ್ಲಿ ಇಲ್ಲ ಬೇರೆ ಕಡೆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಇರೋ ಸಂದರ್ಭದಲ್ಲಿ ನಾನೇ ಇದ್ದೀನಂದ್ರೆ ನಾನು SP ಇದ್ದೀನಂದ್ರೆ ಹೇಳೋದು ಸರಿ ಇರೋದು. ಒಂದು ಪೊಲೀಸ್ ಬಂದು ಯಾವುದೇ ಒಂದು ಗಲಾಟೆ ಇರೋ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಕೊಡುವಾಗ ಅಲ್ಲಿ ಗುಂಪು ಇರುವಾಗ ಎಲ್ಲರೂ ಹೋಗಿ ಅಂದ್ರೆ ಇರುವಾಗ ಹೋಗಬೇಕಾಗುತ್ತೆ. ಬಟ್ ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಮಿನಿಮಮ್ ಡಿಸಿಪ್ಲಿನ್ ಇರಲೇಬೇಕಾಗುತ್ತದೆ. ಯಾವ ರೀತಿಯಲ್ಲಿ ಹೇಳಬೇಕಾ, ಯಾವ ರೀತಿಯಲ್ಲಿ ಒಂದು ಎಷ್ಟು ಫೋರ್ಸ್ ಉಪಯೋಗ ಮಾಡಬೇಕಂದ್ರೆ ಒಂದು ಅವ್ರಿಗೂ ಕೂಡ ಇರ್ತದೆ. ಅದು ಕಾಮನ್ ಸೆನ್ಸ್, ಅದರಲ್ಲಿ ಹೇಳುವುದಕ್ಕೇನು ಜಾಸ್ತಿ ಇಲ್ಲ. ಇಂತಾಗ ಯಾರೋ ಒಬ್ಬರ ಮೇಲ್ಗಡೆ ಸಾರ್ವಜನಿಕರು ಹಲ್ಲೆ ಮಾಡುವುದು ಅದು ನಾವು ಒಪ್ಪಂಗಿಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ, ರಿಪೋರ್ಟ್ ಬಂತು, ಅವರು ತಪ್ಪು ಮಾಡಿರೋದು ಅದು ಎಕ್ಸೆಸಿವ್ ಯೂಸ್ ಆಫ್ ಫೋರ್ಸ್ ಅಂತಾಗ ಮಾಡಬಾರ್ದಾಯ್ತು. ಅದು ಯಾರೇ ಇರಲಿ, ಸಾರ್ವಜನಿಕರಿರಲಿ, ಲಾಯರ್ ಇರಲಿ, ನೀವು ಯಾವುದೇ ಇಲ್ಲದ ಕೂಲಿ ಕೆಲಸ ಮಾಡುವವರು ಕೂಡ ಇರಲಿ, ಪೊಲೀಸರು ಅಂತಾಗ ನಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಕ್ರಮ ಕೈಗೊಳ್ಳುವುದು ಅವರ ಕರಿಯರ್ ಮುಗಿಯುವುದುವರೆ ಅದು ಈ ಕ್ರಮ ಬ್ಲಾಕ್ ಮಾರ್ಕ್ ಇದ್ದೇ ಇದೆ. ಸರ್, ಈಗ ಅಕ್ರಮ ಆಯ್ತು ಸರ್. ಈಗ ಗ್ರಾಮದಲ್ಲಿ ಸತ್ಯ ಗ್ರಾಮದಲ್ಲಿ ಒಂದು ವಕೀಲ ಕುಟುಂಬ ಹಲ್ಲೆ ಆರೋಪ ತಗೊಂಡು ತನಿಖೆಯಲ್ಲಿ ಹಂತಕ್ಕೆ ಬಂತು. ಸೊ ಈಗ ಅದು ಇಲಾಖೆಯಲ್ಲಿ ಇಂಡಿಸಿಪ್ಲಿನ್, ಅದರಲ್ಲಿ ಬೇರೆ ಮಾತು ಏನಿಲ್ಲ. ಸೊ ಯಾವುದೇ ಒಂದು ಇನ್ನೊಂದು ಪೊಲೀಸರು ಯಾವುದೇ ಒಂದು ಸೂಚನೆ ಕೊಡಬೇಕಂದ್ರೆ ಯಾರು ಬೇಕಾದ್ರೆ ನಾನೇ ಇದ್ದೀನಂದ್ರೆ ಕೂಡ ನಾನೇ ಮಫ್ಟಿಯಲ್ಲಿ ಇಲ್ಲ ಬೇರೆ ಕಡೆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಇರೋ ಸಂದರ್ಭದಲ್ಲಿ ನಾನೇ ಇದ್ದೀನಂದ್ರೆ ನಾನು SP ಇದ್ದೀನಂದ್ರೆ ಹೇಳೋದು ಸರಿ ಇರೋದು. ಒಂದು ಪೊಲೀಸ್ ಬಂದು ಯಾವುದೇ ಒಂದು ಗಲಾಟೆ ಇರೋ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಕೊಡುವಾಗ ಅಲ್ಲಿ ಗುಂಪು ಇರುವಾಗ ಎಲ್ಲರೂ ಹೋಗಿ ಅಂದ್ರೆ ಇರುವಾಗ ಹೋಗಬೇಕಾಗುತ್ತದೆ. ಬಟ್ ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಮಿನಿಮಮ್ ಡಿಸಿಪ್ಲಿನ್ ಇರಲೇಬೇಕಾಗುತ್ತದೆ. ಯಾವ ರೀತಿಯಲ್ಲಿ ಹೇಳಬೇಕಾ, ಯಾವ ರೀತಿಯಲ್ಲಿ ಒಂದು ಎಷ್ಟು ಫೋರ್ಸ್ ಉಪಯೋಗ ಮಾಡಬೇಕಂದ್ರೆ ಒಂದು ಅವ್ರಿಗೂ ಕೂಡ ಇರ್ತದೆ. ಅದು ಕಾಮನ್ ಸೆನ್ಸ್, ಅದರಲ್ಲಿ ಹೇಳುವುದಕ್ಕೇನು ಜಾಸ್ತಿ ಇಲ್ಲ. ಇಂತಾಗ ಯಾರೋ ಒಬ್ಬರ ಮೇಲ್ಗಡೆ ಸಾರ್ವಜನಿಕರು ಹಲ್ಲೆ ಮಾಡುವುದು ಅದು ನಾವು ಒಪ್ಪಂಗಿಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ, ರಿಪೋರ್ಟ್ ಬಂತು, ಅವರು ತಪ್ಪು ಮಾಡಿರೋದು ಅದು ಎಕ್ಸೆಸಿವ್ ಯೂಸ್ ಆಫ್ ಫೋರ್ಸ್ ಅಂತಾಗ ಮಾಡಬಾರ್ದಾಯ್ತು. ಅದು ಯಾರೇ ಇರಲಿ, ಸಾರ್ವಜನಿಕರಿರಲಿ, ಲಾಯರ್ ಇರಲಿ, ನೀವು ಯಾವುದೇ ಇಲ್ಲದ ಕೂಲಿ ಕೆಲಸ ಮಾಡುವವರು ಕೂಡ ಇರಲಿ, ಪೊಲೀಸರು ಅಂತಾಗ ನಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಕ್ರಮ ಕೈಗೊಳ್ಳುವುದು ಅವರ ಕರಿಯರ್ ಮುಗಿಯುವುದುವರೆ ಅದು ಈ ಕ್ರಮ ಬ್ಲಾಕ್ ಮಾರ್ಕ್ ಇದ್ದೇ ಇದೆ. ಸರ್, ಈಗ ಅಕ್ರಮ ಆಯ್ತು ಸರ್. ಈಗ